ಮಾಂಟ, ನಿನ್ನ ಹತ್ರ ಒಂದು ಪರಿ ಇತ್ತಲ್ಲ, ಅದೆಲ್ಲಿದೆ? ಅವಳು ನನ್ನ ಆಸೆನ ಈಡೇರಿಸ್ತಿರ್ಲಿಲ್ಲ, ಅದಕ್ಕೆ ಅವಳ ನನ್ನ ಬಾಟ್ಲಲ್ಲಿ ಹಾಕಿ ಕಾಡಲ್ಲಿ ಹೂತು ಬಿಟ್ಟೆ. ಅವಳನ್ನ ನಾನು ಅಲ್ಲಿಂದ ತೆಗೆದ್ರೆ ಈಗ ಅವಳು ನಾನು ಹೇಳಿದ್ದನ್ನ ಕೇಳ್ತಾಳೆ. ಹಾಗೆ ಏನೂ ಆಗಲ್ಲ, ನೀನು ಅಲ್ಲೇ ಹೂತಾಗಿದ್ಯಲ್ಲ. ಚೋಟು ಜಿಂಕೆ ಅದನ್ನ ಹೊರಗೆ ತೆದ್ದಿದೆ. ಏನ್ ಹೇಳ್ತಾ ಇದ್ಯಾ? ಹಾ, ಅವನ ಪರಿನ ಸ್ವತಂತ್ರ ಮಾಡಿದಾನೆ. ಅದೇ ಪರಿ ಕೆರೆನ ತುಂಬಿರೋದು. ಈಗ ಕಾಡಿನ ಎಲ್ಲ ಪ್ರಾಣಿಗಳು ಖುಷಿಯಾಗಿವೆ. ಏನು, ಆ ಜಿಂಕೆ ಹೀಗ್ ಮಾಡ್ತಾ? ಮಗನೇ, ನಾನ್ ಬರ್ತಾ ಇದ್ದೀನಿ. ಬೇಟೆಗಾರ ತುಂಬಾ ಕೋಪದಿಂದ ಇರ್ತಾನೆ. ತಕ್ಷಣ ಆಗ್ಲೇ ಕಾಡೊಳಗಡೆ ಹೋಗ್ತಾನೆ. ಆಗ ಜಿಂಕೆ ಅದರ ಸ್ನೇಹಿತರ ಜೊತೆ ಅದು ಆಟಾಡ್ತಾ ಇರುತ್ತೆ. ಶಿಕಾರಿ ಅಲ್ಲೇ ಇರುವ ಒಂದು ಮರದ ಮೇಲೆ ಕುತ್ಕೊಂಡು ಎಲ್ಲಾರನ್ನೂ ನೋಡ್ತಾ ಇರ್ತಾನೆ. ನಡಿ ಚೋಟು, ನೀವು ತಪ್ಪಿಸ್ಕೊಳ್ಳಿ, ನಾನ್ ನಿಮ್ಮನ್ನ ಹುಡುಕ್ತೀನಿ. ಹಂಗಂತ ಹೇಳಿ ಆನೆ ಕಣ್ಣನ್ನು ಮುಚ್ಕೊಳ್ಳುತ್ತೆ ಮತ್ತೆ ಕೌಂಟ್ ಮಾಡಕ್ ಶುರು ಮಾಡತ್ತೆ. ಚೋಟು ಜಿಂಕೆ ದುರ್ಭಾಗ್ಯದಿಂದ ಆ ಬೇಟೆಗಾರ ಕೂತಿರುವ ಅದೇ ಮರದ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ಳುತ್ತೆ. ಹಾ, ಬಂತು ನನ್ ಬೇಟೆ. ಅವನು ತಕ್ಷಣ ದೊಡ್ಡ ಬಲೆಯನ್ನು ತೆಗೆದು ಅದರ ಮೇಲೆ ಹಾಕ್ತಾನೆ. ಆ ಜಿಂಕೆನೂ ಸಿಕ್ಕಾಕೊಳ್ಳುತ್ತೆ. ಅರೆ ಅರೆ, ಈ ಬಲೆ ಎಲ್ಲಿಂದ ಬಂತು? ಚೋಟು, ಅವರಿಬ್ರು ಅದ್ರ ಕಡೆ ಓಡ್ತಾರೆ.